ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಮೋಸಗಳ ಮತ್ತು ಇಷ್ಟು ಪ್ರೀತಿಸಿದರೂ ನನ್ನವರೇ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೇಕೆ ಎಂಬ ಸಂಕಟದ ಅಸಲಿ ಕಾರಣವನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇನೆ. ನೀವು ಚಂದ್ರನ ಅಧಿಪತ್ಯ ಹೊಂದಿದ ಜಲತತ್ವದ ಅತ್ಯಂತ ಭಾವುಕ ಹಾಗೂ ಕಲ್ಪನಾಶೀಲ ಜೀವಿಗಳು. ನಿಮ್ಮ ರಾಶಿಯ ಸಂಕೇತವೇ ಕಟಕ, ಅಂದರೆ ಏಡಿಯಂತೆ ತನ್ನ ಸುರಕ್ಷಿತ ಕವಚದೊಳಗೆ ಅಪಾರ ಪ್ರೀತಿಯನ್ನು ಹೊತ್ತು ತಿರುಗುವ ಸಮುದ್ರದ ಅದ್ಭುತ. ನಿಮ್ಮ ಕಣ್ಣಲ್ಲಿ ಸಾಗರದಷ್ಟು ಆಳವಿದೆ. ನಿಮ್ಮ ನಗುವಿನಲ್ಲಿ ಚಂದ್ರನ ತಂಪಾದ ಬೆಳದಿಂಗಳಿದೆ. ನೀವು ವಾತ್ಸಲ್ಯ, ಸುರಕ್ಷತೆ ಮತ್ತು ಭಾವನೆಗಳ ನಿಜವಾದ ಪೋಷಕರು. ನಿಮ್ಮ ಎದೆಯಲ್ಲಿ ಪ್ರಪಂಚವನ್ನೇ ತಬ್ಬಿಕೊಳ್ಳುವ ಜಾಗವಿದೆ. ನಿಮ್ಮ ನೆನಪುಗಳು ಕಡಲಿಗಿಂತ ಗಾಢ. ಇದು ನಿಮ್ಮ ವಿಶೇಷತೆ. ಆದರೆ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವುದು ಒಂದು ವಿಚಿತ್ರ ವಿರೋಧಾಭಾಸ. ನೀವು ತುಂಬಾ ನಿಷ್ಠೆಯಿಂದ ಎಲ್ಲರನ್ನೂ ಪ್ರೀತಿಸುತ್ತೀರಿ, ಅವರ ನೋವಿಗೆ ಸ್ಪಂದಿಸುತ್ತೀರಿ, ನಿಮ್ಮ ಸರ್ವಸ್ವವನ್ನೂ ಅವರಿಗಾಗಿ ಧಾರೆ ಎರೆಯುತ್ತೀರಿ. ಆದರೆ ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಮನಸ್ಸಿಗೆ ಗಾಯ ಮಾಡುವವರು, ಅತಿಯಾಗಿ ಭಾವುಕರು, ಚಿಕ್ಕ ವಿಷಯಕ್ಕೂ ಮುನಿದುಕೊಳ್ಳುವ ಅಸುರಕ್ಷಿತ ಮನಸ್ಸಿನವರು ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಿಮ್ಮ ಕಾಳಜಿಯನ್ನು ಅತಿಯಾದ ಹಿಡಿತವೆಂದು, ನಿಮ್ಮ ಮೃದುತ್ವವನ್ನು ದೌರ್ಬಲ್ಯವೆಂದು ಭಾವಿಸಿದ್ದಾರೆ. ಆದರೆ ಸತ್ಯ ಬೇರೆಯದೇ ಇದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಅತಿದೊಡ್ಡ ಶಕ್ತಿ ಮತ್ತು ಅತಿದೊಡ್ಡ ದೌರ್ಬಲ್ಯ ಎರಡೂ ಒಂದೇ. ಅದು ನಿಮ್ಮ ಭಾವನೆಗಳ ಅಪಾರ ಸಾಗರ ಮತ್ತು ಎಲ್ಲವನ್ನೂ ಹೃದಯದಿಂದ ಸ್ವೀಕರಿಸುವ ತೀವ್ರ ಸಂವೇದನಾಶೀಲತೆ ಹಾಗೂ ನೋವುಗಳನ್ನು ವರ್ಷಗಳವರೆಗೆ ಹೃದಯದಲ್ಲಿ ಹೊತ್ತುಕೊಳ್ಳುವ ಅತಿಯಾದ ಸ್ಮೃತಿ ಶಕ್ತಿ. ನೀವು ಒಂದು ಸಣ್ಣ ನೋವನ್ನು ಸುನಾಮಿಯಾಗಿಸಿಕೊಳ್ಳುತ್ತೀರಿ, ಒಂದು ಹಳೆಯ ಗಾಯವನ್ನು ಶಾಶ್ವತವಾಗಿ ಮುಚ್ಚದೆ ಇಡುತ್ತೀರಿ. ಆದರೆ ನಿಮ್ಮ ಈ ಅಪಾರ ಭಾವನಾತ್ಮಕ ಗಾಢತೆಯೇ ಇಂದು ನಿಮಗೆ ನೂರಾರು ರಾತ್ರಿಗಳ ನಿದ್ದೆಯಿಲ್ಲದ ಯಾತನೆಯನ್ನು ಸೃಷ್ಟಿಸಿದೆ. ನಾನು ಅವರಿಗಾಗಿ ನನ್ನ ಹೃದಯವನ್ನೇ ತೆರೆದಿಟ್ಟೆ, ಅವರ ಹಸಿವಿಗೆ ನನ್ನ ರೊಟ್ಟಿ ಕೊಟ್ಟೆ, ಅವರ ಕಣ್ಣೀರನ್ನು ನನ್ನ ಅಂಗಿಯಿಂದ ಒರೆಸಿದೆ. ಆದರೂ ಅವರು ನನ್ನನ್ನೇ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ ಮಾಡುವವನು, ತುಂಬಾ ಅಂಟಿಕೊಳ್ಳುವ ಜಿಗಣೆ ಮತ್ತು ಸಣ್ಣ ಪುಟ್ಟ ವಿಷಯಗಳಿಗೂ ಸಣ್ಣ ಮಗುವಿನಂತೆ ಮುನಿಸಿಕೊಳ್ಳುವವನು ಎಂದು ಜರೆದು ಕೈಬಿಟ್ಟರು ಎಂದು ನೀವು ನಿಮ್ಮ ಸ್ವಂತ ಕಣ್ಣೀರಿನ ಸಮುದ್ರದಲ್ಲಿ ಮುಳುಗೇಳುತ್ತಿದ್ದೀರಿ. ನೆನಪಿಡಿ ಕಟಕ ರಾಶಿಯವರೇ, ನೀವು ನೀಡುವ ಅಮ್ಮನ ಮಡಿಲಿನಂತಹ ಭದ್ರತೆ ಮತ್ತು ನಿಮ್ಮ ಅಪಾರ ವಾತ್ಸಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಪರಿಪಕ್ವತೆ ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ಬದುಕುವ ಈ ಶುಷ್ಕ ಜಗತ್ತಿಗಿಲ್ಲ. ಅದಕ್ಕೆ ಅವರು ನಿಮ್ಮ ಪ್ರೀತಿಯನ್ನು ಸೆಂಟಿಮೆಂಟಲ್ ಸರ್ಕಸ್ ಎಂದು ತಪ್ಪಾಗಿ ಭಾವಿಸಿ ದೂರ ಓಡುತ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಹೃದಯದ ಮನೆಯಲ್ಲಿ ಕೂರಿಸಿಕೊಂಡರೆ ಅದು ಸಮುದ್ರದಂತೆ ಅಪಾರ ಮತ್ತು ಅಮೃತ ಸಮಾನ. ಆದರೆ ಆ ಸಮುದ್ರದ ಆಳದಲ್ಲಿ ಈಜುವ ಧೈರ್ಯ ಕೇವಲ ಕೊಚ್ಚೆ ನೀರಿನಲ್ಲೇ ಮೀನು ಹಿಡಿಯುವ ಈ ಕ್ಷುದ್ರ ಮನಸ್ಸುಗಳಿಗೆ ಎಲ್ಲಿದೆ? ಜನರು ನಿಮ್ಮ ಬೆಲೆಯನ್ನು ತಿಳಿಯುವುದು ನೀವು ಸಂಪೂರ್ಣವಾಗಿ ನಿಮ್ಮ ಭಾವನೆಗಳನ್ನು ಹಿಂತೆಗೆದು ನಿಮ್ಮ ಕವಚದೊಳಗೆ ಶಾಶ್ವತವಾಗಿ ಸೇರಿಕೊಂಡ ಮೇಲೆಯೇ. ನೀವು ಪಕ್ಕದಲ್ಲಿರುವಾಗ ನಿಮ್ಮ ಆರೈಕೆಯನ್ನು ಅವರು ಗಾಳಿ ನೀರಿನಂತೆ ಸಹಜವಾಗಿ ಪಡೆದು ನೀವು ಕಣ್ಮರೆಯಾದ ಮೇಲೆಯೇ ತಾವು ಉಸಿರುಗಟ್ಟುತ್ತಿರುವುದು ಅವರಿಗೆ ಅರ್ಥವಾಗುತ್ತದೆ. ನಿಮ್ಮ ಎದೆಯಾಳದ ಈ ನೋವು ನನ್ನ ಪ್ರೀತಿಗೆ ಮೋಸ ಮಾಡಿದರು ಎನ್ನುವ ಈ ಮೌನದ ಪ್ರಳಯ ಆ ಭಗವಂತನಿಗೆ ತಲುಪಿದೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಾನಸಿಕ ಶೋಷಣೆ ಮತ್ತು ಸ್ವಂತ ಆಪ್ತರಿಂದಲೇ ದ್ರೋಹದ ಕಾಲವು ಕಳೆದು ಶಾಂತವಾಗಿದೆ. ಈಗ ನೀವು ಎಲ್ಲರಿಂದ ದೂರವಾಗಿ ನಿಮ್ಮ ಗೂಡಿನಲ್ಲಿ ಒಬ್ಬರೇ ಕುಳಿತು ನಿಮ್ಮ ಹಳೆಯ ಗಾಯಗಳನ್ನು ಬೆಚ್ಚಗೆ ಮುಚ್ಚಿಕೊಂಡಿದ್ದೀರಿ. ಆದರೆ ನೆನಪಿಡಿ, ಕಟಕ ರಾಶಿಯವರ ಏಕಾಂತ ಎಂದರೆ ಅದು ಸೋತವನ ಪಲಾಯನವಲ್ಲ. ಅದು ತನ್ನ ಮುಂದಿನ ಮಹಾಭರ್ತಿಯ ಚಂದ್ರೋದಯಕ್ಕೆ ಕಾಯುತ್ತಿರುವ ಅಮಾವಾಸ್ಯೆಯ ತಪಸ್ಸು. ನಿಮ್ಮ ಮೃದುತ್ವವನ್ನು ದುರುಪಯೋಗಪಡಿಸಿಕೊಂಡವರು, ನಿಮ್ಮ ಸ್ವಂತಿಕೆಯನ್ನೇ ಕಸಿದುಕೊಂಡವರು, ಅವರ ಅಸಲಿ ಮುಖ ಬಯಲಾಗುವ ಸಮಯ ಹತ್ತಿರ ಬರುತ್ತಿದೆ. ನೀವು ಯಾರಿಗಾಗಿ ನಿಮ್ಮ ಸ್ವಂತ ಶಾಂತಿಯನ್ನೇ ತ್ಯಾಗ ಮಾಡಿದಿರೋ ಅದೇ ಜನರು ನಾಳೆ ನಿಮ್ಮ ಭಾಗ್ಯೋದಯವನ್ನು ನೋಡಿ ತಮ್ಮ ನಿಷ್ಠುರತೆಗೆ ತಾವೇ ಕಣ್ಣೀರಿಡುವಂತಹ ಅದ್ಭುತ ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ. ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು. ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಿಲ್ಲ. ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಮನಸ್ಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಕೊಟ್ಟವನಿಗೆ ಕೋಟಿ, ಇಟ್ಟುಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮಗೆ 10 ಪಟ್ಟು ಲಾಭ ನೀಡ್ತಾನೆ. ಇದು ಕರ್ಮದ ನಿಯಮ.
ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. 2026ರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ. ಈಗ ಅತ್ಯಂತ ಪ್ರಮುಖವಾದ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಆ ರಹಸ್ಯದತ್ತ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಚಂದ್ರ ಮತ್ತು ದೇವಗುರು ಬೃಹಸ್ಪತಿಯ ಮಹಾಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಚಂದ್ರಗುರು ಗಜಕೇಸರಿ ಯೋಗದ ಮಹಾ ಫಲಿತಾಂಶವನ್ನು ತರಲಿದೆ. ನಿಮ್ಮ ಮನೆ, ವಾಹನ, ಮಾತೃಸುಖ ಮತ್ತು ಆರ್ಥಿಕ ಸುಭಿಕ್ಷೆಯಲ್ಲಿ ಅಕ್ಷರಶಃ ಹೊಸ ಶಕೆಯೇ ಆರಂಭವಾಗಲಿದೆ. ಇಷ್ಟು ದಿನ ನೀವು ನಿಮ್ಮ ಸ್ವಂತ ಮನೆಯಲ್ಲೂ ಪರಕೀಯರಂತೆ ಬದುಕಿದ್ದೀರಿ. ನಿಮ್ಮ ಹಣ ನಿಮ್ಮವರೇ ದೋಚಿದರು. ನಿಮ್ಮ ಭಾವನೆಗಳಿಗೆ ಬೆಲೆಯೇ ಸಿಗಲಿಲ್ಲ. ಆದರೆ ಈಗ ಕಾಲಚಕ್ರ ತಿರುಗಿದೆ. ನಿಮ್ಮ ಕೈಯಲ್ಲಿರುವ ಒಂದು ಸಣ್ಣ ಜಮೀನು ಅಥವಾ ಆಸ್ತಿಯು ಚಿನ್ನದ ಗಣಿಯಾಗುವ ಯೋಗವಿದೆ. ನೀವು ಕಳೆದುಕೊಂಡಿದ್ದೀರಿ ಎಂದುಕೊಂಡ ಸಂಬಂಧಗಳು ಪುನಶ್ಚೇತನಗೊಳ್ಳುವ ಸಮಯ ಬಂದಿದೆ. ವ್ಯಾಪಾರಸ್ಥರೇ, ಆಹಾರ, ಹಾಲಿನ ಉತ್ಪನ್ನಗಳು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಅನಿರೀಕ್ಷಿತ ಲಾಭ ಸಿಗಲಿದೆ. ಉದ್ಯೋಗಿಗಳೇ, ನಿಮ್ಮ ಸೇವೆಯನ್ನು ಗುರುತಿಸಿ ದೊಡ್ಡ ಪ್ರಮೋಷನ್ ಮತ್ತು ವರ್ಷಗಳ ಬ್ಯಾಕ್ಲಾಗ್ ಸಂಬಳವು ಒಟ್ಟಿಗೆ ಬರುವ ಸಂಭವವಿದೆ. ಶತ್ರುಗಳ ಸರ್ವನಾಶ ಮತ್ತು ಕರ್ಮದ ಲೆಕ್ಕಾಚಾರ. ಕಟಕ ರಾಶಿಯವರೇ, ನೀವು ಯಾರಿಗೂ ಕೆಡುಕು ಬಯಸದ ಮುಗ್ಧ ಮನಸ್ಸಿನವರು. ಆದರೆ ನಿಮ್ಮ ಕರುಳಿನಂತಿದ್ದವರೇ ನಿಮ್ಮನ್ನು ವಂಚಿಸಿದವರನ್ನು, ನಿಮ್ಮ ಭಾವನೆಗಳೊಂದಿಗೆ ಚೆಲ್ಲಾಟವಾಡಿದವರನ್ನು ಭಗವಂತ ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ಮಾನಸಿಕವಾಗಿ ಘಾಸಿಗೊಳಿಸಿದವರು, ನಿಮ್ಮ ಕನಸುಗಳಿಗೆ ನೀರೆರೆಚಿದವರು ಈಗ ತಮ್ಮದೇ ಕುತಂತ್ರದ ಕೆಸರಿನಲ್ಲಿ ಮುಳುಗಲಿದ್ದಾರೆ. ನಿಮ್ಮ ಕಣ್ಣ ಮುಂದೆಯೇ ಅವರ ಸುಳ್ಳು ಮುಖವಾಡಗಳು ಕರಗಿ ಅವರ ಅಸಹಾಯಕತೆ ಬಯಲಾಗಲಿದೆ. ನೀವು ಅವರಿಗೆ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಮೌನದ ಒಂದೇ ಒಂದು ನೋಟವೇ ಅವರನ್ನು ಶಾಶ್ವತವಾಗಿ ಧಿಕ್ಕರಿಸಲು ಸಾಕು. ಇದು ಧರ್ಮದ ನಿಯಮ. ಇದು ಶ್ರೀಕೃಷ್ಣನ ಸುದರ್ಶನ ನ್ಯಾಯ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ. ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ನಿಮ್ಮನ್ನು ಅತಿಯಾಗಿ ಅಂಟಿಕೊಳ್ಳುವವರು ಎಂದು ದೂರ ಮಾಡಿರಬಹುದು. ನಿಮ್ಮ ಕಾಳಜಿಯನ್ನು ಅವರು ನಿಯಂತ್ರಣ ಎಂದು ಭ್ರಮಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ನಿಜವಾದ ಆತ್ಮೀಯರು ಮತ್ತು ಯಾರು ನಿಮ್ಮ ಆಸ್ತಿಗಾಗಿ ಮಾತ್ರ ಹಲ್ಲು ಕಿರಿಯುತ್ತಿದ್ದಾರೆ ಎಂಬ ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿದೆ. ನಿಮ್ಮ ಮನಸ್ಸಿನ ಮೇಲೆ ಕವಿದಿದ್ದ ಅಭದ್ರತೆಯ ಕಾರ್ಮೋಡಗಳು ಚೆದುರಿ ಹೋಗಲಿವೆ. ನಿಮ್ಮನ್ನು ಬಳಸಿಕೊಂಡು ಎಸೆದ ಸಂಬಂಧಗಳು ತಾವಾಗಿಯೇ ಕಳಚಿ ಬೀಳುತ್ತವೆ ಮತ್ತು ನಿಮ್ಮ ನಿಜವಾದ ಬೆಲೆಯನ್ನು ತಿಳಿದು ನಿಮ್ಮ ಕಣ್ಣೀರನ್ನು ಒರೆಸುವ ಒಂದು ಶಾಶ್ವತವಾದ ಹೃದಯ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಸ್ನೇಹಿತರೆ, ಈ ಭವ್ಯವಾದ ಯಶಸ್ಸನ್ನು, ಬರುವಂತಹ ಈ ಸುವರ್ಣ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನಿಮ್ಮ ಹಳೆಯ ನೆನಪುಗಳಲ್ಲೇ ಬದುಕುವ ಮಾನಸಿಕ ವ್ಯಸನ ಮತ್ತು ಎಲ್ಲರೂ ನನ್ನಂತೆಯೇ ಯೋಚಿಸಬೇಕು ಎಂಬ ನಿರೀಕ್ಷೆಯನ್ನು ತೊರೆಯದೇ ಇದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ನೋವುಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಕಟಕ ರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಇಂದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೆಯ ಬ್ರಹ್ಮಾಸ್ತ್ರ. ಭೂತಕಾಲವನ್ನು ಸಮಾಧಿ ಮಾಡಿ. ನೀವು ಹಳೆಯ ನೋವುಗಳು, ಹಳೆಯ ಫೋಟೋಗಳು, ಹಳೆಯ ಮಾತುಗಳನ್ನು ಸಂಗ್ರಹಿಸಿ ಪ್ರತಿದಿನವೂ ಅವುಗಳಿಗೆ ನೀರುಣಿಸುತ್ತೀರಿ. ಈ ಭಾವನಾತ್ಮಕ ತೂಕ ನಿಮ್ಮನ್ನು ಮುಳುಗಿಸುತ್ತಿದೆ. ಇಂದೇ ಒಂದು ಸಂಕಲ್ಪ ಮಾಡಿ. ನಿಮ್ಮನ್ನು ನೋಯಿಸಿದವರಿಗೆ ಮನಸ್ಸಿನಲ್ಲೇ ಕ್ಷಮಿಸಿ, ಮರೆತು ಬಿಡಿ. ಕ್ಷಮಿಸುವುದು ಎಂದರೆ ಅವರಿಗೆ ಅವಕಾಶ ಕೊಡುವುದಲ್ಲ, ನಿಮ್ಮನ್ನು ಸೆರೆಮನೆಯಿಂದ ಮುಕ್ತಗೊಳಿಸಿಕೊಳ್ಳುವುದು. 2ನೆಯ ಬ್ರಹ್ಮಾಸ್ತ್ರ. ಇಲ್ಲ ಎನ್ನುವ ಕಲೆಯನ್ನು ಕಲಿಯಿರಿ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೇ ಬೇಡ ಎನ್ನಲಾಗದ ಮನಸ್ಸು. ಎಲ್ಲರಿಗೂ ಸಹಾಯ ಮಾಡಲು ಹೋಗಿ ನಿಮ್ಮ ಶಕ್ತಿಯನ್ನೇ ಖಾಲಿ ಮಾಡಿಕೊಳ್ಳುತ್ತೀರಿ. ಇಂದಿನಿಂದ ನಿಮ್ಮ ಮನಸ್ಸಿಗೆ ಸರಿ ಎನಿಸದ ವಿಷಯಗಳಿಗೆ ಗಟ್ಟಿಯಾಗಿ ಸಾಧ್ಯವಿಲ್ಲ ಎನ್ನಿರಿ. ನಿಮ್ಮ ಗಡಿಗಳನ್ನು ನೀವು ಗೌರವಿಸಲು ಶುರು ಮಾಡಿದಾಗ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. 3ನೆಯ ಬ್ರಹ್ಮಾಸ್ತ್ರ. ನಿಮ್ಮ ಕವಚದಿಂದ ಹೊರಬನ್ನಿ. ನೋವಾದಾಗ ನೀವು ನಿಮ್ಮ ಕವಚದೊಳಗೆ ಸೇರಿಕೊಳ್ಳುತ್ತೀರಿ. ಈ ಸುರಕ್ಷಿತ ಗೂಡು ನಿಮ್ಮನ್ನು ಜೀವನದ ಹೊಸ ಅವಕಾಶಗಳಿಂದ ದೂರವಿಡುತ್ತದೆ. ಹೊಸ ಜನರನ್ನು ಭೇಟಿಯಾಗಿ ಹೊಸ ಕೌಶಲ್ಯ ಕಲಿಯಿರಿ. ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಜಗತ್ತಿಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಿರಿ. ಸಮುದ್ರವು ದಡಕ್ಕೆ ಬಂದಾಗಲೇ ಮುತ್ತುಗಳು ಸಿಗುವುದು. ಕಟಕ ರಾಶಿಯವರೇ, ನೀವು ಹುಟ್ಟಿರೋದೇ ಪ್ರೀತಿಯನ್ನು ಹಂಚಲು, ಒಣಗಿದ ಹೃದಯಗಳಿಗೆ ನೀರಾಗಲು. ನಿಮ್ಮ ಬದುಕಿನಲ್ಲಿ ಎದುರಾದ ದ್ರೋಹಗಳು ಮತ್ತು ಅಪಾರ್ಥಗಳು ನಿಮ್ಮನ್ನು ಒಣಗಿಸಲು ಬಂದದ್ದಲ್ಲ. ಬದಲಾಗಿ ನಿಮ್ಮೊಳಗಿನ ಆ ಸುಪ್ತ ಚಂದ್ರ ಗುರು ಯೋಗವನ್ನು, ಆ ಅಗಾಧವಾದ ಭಾಗ್ಯಶಾಲಿ ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಂತಹ ಪೂರ್ಣಿಮೆಯ ರಾತ್ರಿಗಳು. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಆ ಪ್ರೀತಿಯ ದೀಪ ಇನ್ನೂ ಆರಿಲ್ಲ ಎಂದರ್ಥ. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ಸದಾಕಾಲ ಈ ಗೆಲುವಿನ ಬೆಳಕು ವಾಹಿನಿ ನಿಮ್ಮ ಜೊತೆಗಿರುತ್ತದೆ. ನಿಮ್ಮೊಳಗಿನ ಆ ಅದ್ಭುತ ಶಕ್ತಿಯ ಮೇಲೆ, ಆ ಭಗವಂತನ ನ್ಯಾಯದ ಮೇಲೆ ನಿಮಗೆ ಪೂರ್ಣ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಗರ್ಜನೆಯಿಂದ, ಪೂರ್ಣ ಆತ್ಮವಿಶ್ವಾಸದಿಂದ ನನ್ನ ಪ್ರೀತಿಯ ಸಾಮ್ರಾಜ್ಯ ಈಗ ಉದಯಿಸಿದೆ
ಎಂದು ಬರೆಯಿರಿ. ನಿಮ್ಮ ಈ ಒಂದೇ ಒಂದು ಸಾಲು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿ. ಧೈರ್ಯವಾಗಿ ಮುನ್ನಡೆಯಿರಿ. ಪ್ರಪಂಚ ನಿಮ್ಮ ಯಶಸ್ಸನ್ನು ನೋಡಲು ಕಾಯುತ್ತಿದೆ. ಶುಭವಾಗಲಿ. ಜೈ ಹಿಂದ್.